ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂತೇಳಿ ಮತ್ತೊಮ್ಮೆ ನಾನು ನಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ. ತಾವು ಚಿತ್ರಮಂದಿರಕ್ಕೆ ಬರಬೇಕು, ನಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಒಂದು ಮಾತಾಡ್ಬೋದು ನೀರು ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದೆ, ನಾವು ಮನೆತನದಿಂದ ಕಾವೇರಿ ಜಲದ ಬಗ್ಗೆ ಶಾಶ್ವತವಾಗಿ ನಮ್ಮ ಅಪ್ಪರು ಬಂಗಾರಪ್ಪನವರು ನಿಂತಿದ್ದಾರೆ. ನಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ರಕ್ತ ಕೊಟ್ಟರು ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಮಾತನಾಡಿದ್ದಾರೆ. ಎಸ್ ಎಂ ಕೃಷ್ಣವ್ರು ಇರ್ಬೋದು, ಮಾದೇವಗೌಡರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ಎಲ್ಲ ನಾಯಕರುಗಳು, ಎಲ್ಲ ರೈತ ಬಂಧುಗಳು ಕೂಡ ಇಲ್ಲಿಯ ಇದಕ್ಕೆ ನೆಲಕ್ಕೆ ಜಲಕ್ಕೆ ಯಾವಾಗಲೂ ಸತತವಾಗಿ ಹೋರಾಟ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಮಂಡ್ಯ ಭಾಗದ ರೈತರ ಪರವಾಗಿ, ಜನಗಳ ಪರವಾಗಿ ಇರ್ತೀವಿ ಮತ್ತು ಇರ್ತೀವಿ ಅಂತಕ್ಕಂಥ ಮಾತನಾಡ್ತೀವಿ. ಅಲ್ಲೇ ರಾಜಕುಮಾರ್ ಹಿಂಗೆ ಬಾ ಮೋನ ಸ್ವಲ್ಪ ತಲೆ ಪ್ರಶಾಂತ ಹಿಂದೆ ಬರ್ತಲೆ. ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ ಅದನ್ನು ಸರ್ಕಾರ ಮರುಪರಿಶೀಲನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಭೆ ನಡೆಸ್ತಾ ಇದೆ ಮತ್ತು ನಡೆಸಿದೆ. ಮರುಪರಿಶೀಲನೆಯ ಅಪ್ಲಿಕೇಶನ್ ಕಂಡಿದೆ. ನಾನು ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾವೇರಿ ವಿಚಾರವಾಗಿ, ಕಾವೇರಿ ಕೊಳ್ಳದ ವಿಚಾರವಾಗಿ ಇರ್ತಕ್ಕಂಥ ರೈತ ಬಾಂಧವರು, ಇಲ್ಲಿಯ ಜನರ ಬೇಕಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ನಗರ ಪ್ರದೇಶಗಳಿಗೂ ಕೂಡ 7ನೇ 8ನೇ ಹಂತದ ಕಾವೇರಿ ನೀರನ್ನು ನಾವು ಅಲ್ಲಿಂದ ಕುಡಿತಾ ಇದ್ದೀವಿ. ಮೇಕೆದಾಟಿನ ಪ್ರಾಜೆಕ್ಟ್ ಮಾಡಬೇಕು ನಾವು ಹೊರಟಿರ್ತಕ್ಕಂಥ ಸಂದರ್ಭ ಇದೆ. ಸತತವಾಗಿ ನಾವು ಬಂಗಾರಪ್ಪನವರ ರೈತರ ಪರ, ಬಡವರ ಪರ ತೀರ್ಮಾನವನ್ನು ತಗೊಳ್ತೀನಿ ಅನ್ನೋದಾದರೆ, ಬಂಗಾರಪ್ಪನವರು ಹೇಗೆ ಆಗಿನ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಹನಿ ನೀರನ್ನು ಕೂಡ ಕರ್ನಾಟಕದಿಂದ ನಾನು ಬಿಡಲ್ಲ ಅಂತಕ್ಕಂಥ ತೀರ್ಮಾನವನ್ನು ಆ ದಿನ ಮಾಡಿದರು. ಬಂಗಾರಪ್ಪನವರ ಶಿಷ್ಯರಾಗಿ ತಾವು ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ, ಬಂಗಾರಪ್ಪನವರು ತಗೊಂಡಿರ್ತಕ್ಕಂಥ ದಿಢವಾಗಿರ್ತಕ್ಕಂಥ ನಿರ್ಧಾರವನ್ನು ತಾವೂ ಕೂಡ ತಗೋಬೇಕು ರೈತರ ಪರವಾಗಿ ಮತ್ತು ಕಾವೇರಿಯ ವಿಚಾರವಾಗಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದರೆ ಮಳೆ ಆ ಪ್ರಮಾಣದಲ್ಲಿ ಆಗಿದ್ದರೆ ನಾವು ಯಾರೂ ಕೂಡ ಇಷ್ಟೊಂದು ಯೋಚನೆ ಮಾಡಬೇಕಾಗಿರಲಿಲ್ಲ. ಇವತ್ತು ಕರ್ನಾಟಕ ಬರಗಾಲದ ಛಾಯೆಯಲ್ಲಿದೆ, ಬರಗಾಲದ ಪರಿಸ್ಥಿತಿಯಲ್ಲಿದೆ. ರೈತರು ಇವತ್ತು ಕಬ್ಬು ಹಾಕ್ಕೊಂಡು ಮತ್ತು ಬೆಳೆಗಳನ್ನ ಹಾಕ್ಕೊಂಡು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕಾವೇರಿ ಕೊಳದಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಬರ್ತಕ್ಕಂಥ ಸಂದರ್ಭ ಇದೆ. ತಾವು ಮಾನ್ಯ ಮುಖ್ಯಮಂತ್ರಿಗಳಾಗಿ, ಬಂಗಾರಪ್ಪನವರ ಶಿಷ್ಯರಾಗಿ ತಾವು ತಗೊಳ್ತಕ್ಕಂಥ ನಿರ್ಧಾರ ಇಡೀ ಕಾವೇರಿ ಕೊಳ್ಳದ ಮತ್ತು ಕರ್ನಾಟಕದ ಕಾವೇರಿ ಕೃಷ್ಣಾ ಬೇಸಿನ್ ಇರ್ಬೋದು ಅಥವಾ ಗೋದಾವರಿ ಬೇಸಿನ್ ಇರ್ಬೋದು, ಇಡೀ ಕರ್ನಾಟಕಕ್ಕೂ ಅನ್ವಯಿಸ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕದ ನೆಲ, ಜಲ ಮತ್ತು ಜನಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಮೂಲಭೂತ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಭಾವಿಸ್ತೀವಿ. ಆಡಳಿತ ಮಾಡ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಢವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ CWC ವಾಟರ್ ಕಮಿಟಿ ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ಇದು ಅನ್ಸೈಂಟಿಫಿಕ್ ಆಗಿದೆ, ಅದು ನ್ಯಾಯಬದ್ಧವಾಗಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಕೂಡ ತಾವು ಮಾನ್ಯ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ನಾವು ಹೆಲಿಕಾಪ್ಟರಲ್ಲಿ ಏರ್ ವ್ಯೂವನ್ನು ಮಾಡಿಸ್ತೀವಿ ಅಂತಕ್ಕಂಥದ್ದು ಏನಿದೆ, ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮಿಳುನಾಡವ್ರನ್ನ ಕರ್ಕೊಂಡು ಬಂದು ಮಾಡಿಸೋದಕ್ಕಿಂತ CWC ಅವ್ರನ್ನ ಕರ್ಕೊಂಬಂದ್ಬಿಟ್ಟು, ಯಾಕಂದ್ರೆ ತೀರ್ಪು ಕೊಡೋರು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಮಾಡಿಸಿ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮೇಕೆದಾಟನ್ನ ಇಲ್ಲಿ ನಮಗೆ ಗೇಜ್ ಇಲ್ಲದೇ ಒದ್ದಾಡ್ತಾ ಇದ್ದೀವಿ. ಗೇಜ್ ಇಲ್ಲಿಟ್ಕೊಂಡು KRS ಗೇಜ್ ಇಟ್ಕೊಂಡು ನಾವು ಅಲ್ಲಿ ಸೆನ್ TMC ನೀರನ್ನು ಬೆಂಗಳೂರು ಉಪಯೋಗಿಸ್ತೀವಿ. ಅದ್ರ ಗೇಜ್ ಪೂರ್ತಿ ನಮಗೆ ನೀರು ಮೆಟ್ರೋ ಡ್ಯಾಮಿಗೆ ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ. ಅದ್ರ ಬದಲು ಮೇಕೆದಾಟನ್ನು ಇಮ್ಮಿಡಿಯೇಟಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ, ಮೊನ್ನೆ ಹೋಗಿ ನೀವೇನು ಸಭೆಗಳನ್ನ ಮಾಡಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು ಕೇಂದ್ರ ಸರ್ಕಾರವನ್ನು ವಿಶ್ವಾಸಕ್ಕೆ ತರೋದು ಮತ್ತು ರಾಜ್ಯ ಸರ್ಕಾರದ ಜನತೆ ವಿಶ್ವಾಸವನ್ನು ತಗೊಂಡು ತತ್ಕ್ಷಣ ಮೇಕೆದಾಟನ್ನು ಕೆಲಸವನ್ನು ಶುರು ಮಾಡಬೇಕು ಮತ್ತು ಅಲ್ಲಿ ಗೇಜನ್ನು ನಮ್ಮ
ನಮ್ಮ ಬಾರ್ಡ್ರಲ್ಲಿ ಹಾಕಬೇಕು. ಅದರಿಂದ ಕುಡಿಯೋ ನೀರಿನ ವ್ಯವಸ್ಥೆನೂ ಆಗುತ್ತೆ ಮತ್ತು ನಮ್ಮ ಕೊಳಚೆ ನೀರನ್ನು ಪರಿಶುದ್ಧವಾಗಿ ಮಾಡಿಬಿಟ್ಟು ತಮಿಳುನಾಡಿಗೇನು ಹೋಗ್ತದೆ 10 TMC ವರೆಗೂ ನೀರಲ್ಲಿ ಹೋಗ್ತಾ ಇದೆ. ಅದರ ನೀರನ್ನು ಕೂಡ ಗೇಜನ್ನು ನಾವು ಹಿಡಿಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ದಯಮಾಡಿ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಮತ್ತು ಉಳಿದಿರ್ತಕ್ಕಂಥ ಸಚಿವ ಸಂಪುಟ ಮತ್ತು ಎಲ್ಲ ಕೇಂದ್ರದ MP ಅವರು ಮತ್ತು ಎಲ್ಲ ಸಚಿವರು ಕೂಡ ಒಗ್ಗೂಡಿಸಬೇಕು. ಧ್ವನಿ ಎತ್ತಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರಿಗೆ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ನಮ್ಮ ಚಿತ್ರತಂಡ ಮತ್ತು ಚಿತ್ರದ ಪೂರ್ಣ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ಸತತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಕ್ಕಂಥ ಕಾಲದಿಂದಲೂ ಇರ್ಬೋದು, ಸತತವಾಗಿ ಚಿತ್ರರಂಗ ಮತ್ತು ಈ ಕಡೆಗೆ ಯಾವುದೇ ಸಮಸ್ಯೆ ಕೊಟ್ಟರೂ ಅದನ್ನು ನಾವು ಜನತೆಯ ನಾಡಿನ ಭಾಷೆ ಬಗ್ಗೆ ಇರ್ಬೋದು ಅಥವಾ ನೆಲದ ಬಗ್ಗೆ ಜಲದ ಬಗ್ಗೆ ಹೋರಾಟ ಮಾಡ್ಕೊಂಡ್ಬಂದು ಅವತ್ತಿಂದಲೂ ಚಿತ್ರರಂಗ ಸಪೋರ್ಟ್ ಕೊಡ್ತಾರೆ. ಇವತ್ತು ನನ್ನ ಚಿತ್ರ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ದೊಡ್ಡ ಪ್ರದರ್ಶನ ಆಗ್ತಾಯಿದ್ರು ಕೂಡ ಸಮಸ್ಯೆಯನ್ನು ಅರಿತು ನಮ್ಮ ಚಿತ್ರರಂಗ ಹಾಕಿದ್ರು. ಸಂಜಯ್ ಥಿಯೇಟ್ರು ಇಲ್ಲೇ ನಾವು ಮೇನ್ ಥಿಯೇಟ್ರ್ ಆಗಿ ನಾವು ಇದನ್ನು ಮಾಡಿಬಿಟ್ಟು ಸರ್ಕಾರದ ಕಾವೇರಿ ಇದು ಸಮಸ್ಯೆಗೂ ಕೂಡ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಜಯ್ ಥಿಯೇಟ್ರಲ್ಲಿ ಅದನ್ನು ರಿಲೀಸ್ ಚಿತ್ರರಂಗದ ಭಾಗವಾಗಿ ಬಂದಿದ್ದೀವಿ ಸರ್. ಕಾವೇರಿ ಹೋರಾಡ್ತಾರೆ, ಸಿನಿಮಾ ನಟಗಳು ಯಾರು ಬರಲ್ಲ, ಎಲ್ಲ ಪ್ಯಾನ್ ಇಂಡಿಯಾ ವ್ಯಾಮ ಹೋಗ್ಬಿದ್ದು ಹೋಗ್ಬಿಟ್ಟಿದ್ದಾರೆ. ನಾಡು ನುಡಿ ವಿಚಾರದಲ್ಲಿ ಯಾರು ಮುಂದೆ ಬರಲ್ಲ ಅನ್ನುವಂಥ ಆರೋಪ ಇದೆ ಹೋರಾಟಗಾರರು. ಆರೋಪಗಳು ಬೇರೆ ಏನೇ ಇರ್ಬೋದು, ನಾವು ಅರ್ಥಕೋಬೇಕು. ನಾವು ಯಾವ ನೆಲದಲ್ಲಿದ್ದೀವಿ, ಯಾವ ನೀರನ್ನು ಕುಡಿತೀವಿ, ಯಾವ ಗಾಳಿ ಸೇವನೆ ಮಾಡ್ತೀವಿ, ನನ್ನ ಅನ್ನ ಹಾಕಿರ್ತಕ್ಕಂಥವ್ರು ಯಾರು ನನ್ನ ಅರಿತು ನಾವು ಬೇರೆ ಕಡೆಗೆ ಯಾರು ಕೂಡ ಇರಬಾರ್ದು, ಕಾಲ ಸೇವೆ ಮಾಡಬಾರ್ದು ಅಂತೆಲ್ಲ ಅಲ್ಲ. ಆದರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಜನ ಇದನ್ನೆಲ್ಲದನ್ನು ಕೂಡ ಜೊತೆಗೂಡ್ಕೊಂಡು ಹೋಗಿ ಅವ್ರ ಪರವಾಗಿ ನಿಲ್ತಕ್ಕಂಥದ್ದು ಚಿತ್ರರಂಗದ ಮುಂದಿದ್ದವನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮತ್ತು ಅನೇಕ ಹಿರಿಯ ಕಲಾವಿದರುಗಳು ಹಾಕ್ಕೊಟ್ಟಿರ್ತಕ್ಕಂಥದ್ದು. ಗೋಕಾಕ್ ಚಳುವಳಿಯಿಂದ ಹಿಡಿದುಬಿಟ್ಟು ಕಾವೇರಿಯಿಂದ, ಕೃಷ್ಣಾದಿಂದ, ಗೋದಾವರಿ ಎಲ್ಲೇ ಸಮಸ್ಯೆ ಬಂದಾಗಲೂ ಕೂಡ ಚಿತ್ರರಂಗ ಅವತ್ತು ನಿಂತದೆ, ಇವತ್ತು ನಿಲ್ಲುತ್ತೆ, ನಾಳೆನೂ ಕೂಡ ನಿಲ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಅಂತೇಳಿ ಭಾವಿಸ್ತೀವಿ. ಥ್ಯಾಂಕ್ ಯು. ಯಾಕಂದರೆ ಸಮಸ್ಯೆ ಇವತ್ತಿಂದಲ್ಲ, ಇದು 100 ವರ್ಷಗಳಿಂದ ಬಂದಿರ್ತಕ್ಕಂಥ ಸಮಸ್ಯೆ. ಹಾಗಾಗಿ ಇತ್ಯರ್ಥ ಮಾಡೋದು ಭಾಳ ಕಷ್ಟ ಕೆಲಸ ಅಂತ ಚಂದ್ರಣ್ಣ ಸ್ವಲ್ಪ ಕ್ರಾಸ್ ಆಗಿ ಈ ಕಡೆ ಹಿಂದೆ ಬನ್ನಿ. ಬನ್ನಿ ಎಲ್ಲರೂ ಹಿಂದಕ್ಕೆ ಹೋಗೋಣ.
ಕಾವೇರಿ ಹೋರಾಟಕ್ಕೆ ಕಾವೇರಿ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಕ್ತ ಕೊಟ್ಟರು ನೀರು ಕೊಡಲು ರಕ್ತ ಕೊಟ್ಟರು ನೀರು ಕೊಡಲು ರಕ್ತ ಕೊಟ್ಟರು ನೀರು ಕೊಡಲು ಸರ್ ಇಂದು ಬನ್ನಿ ಮಧ್ಯದಲ್ಲಿ ಎಲ್ಲ ಮೇಡಮ್ ಅಜ್ಜಿ ಕಾಣಲಿ ಮೇಡಮ್ ಸರ್ ಶ್ರೀರಾಮಚಂದ್ರ ಕ್ಯಾಮ್ರಾ ಕ್ಯಾಮ್ರಾ ಮುಂದೆ ರೀ 5 ನಿಮಿಷ ಸುಮ್ಮನೆ ರೀ ಆಯ್ತು 5 ನಿಮಿಷ ಸುಮ್ಮನೆ ನಿಮಿಷ ಇರೋ ಒಂದು ನಿಮಿಷ ನಮ್ಗೆ ಒಂದು 2 ನಿಮಿಷ ಫ್ರೇಮ್ ತಗೊಂತೀವಿ ಸಮಸ್ಯೆಗಳ ಮನೆ ಹಾಗಾಗಿ ಎಲ್ಲರೂ ಮನಸ್ಸಿದ್ರು ಎಲ್ಲರೂ ಕನ್ನಡಿಗರು ಕನ್ನಡದ ನೆಲಕ್ಕೆ ಜಲಕ್ಕೆ ಜನಕ್ಕೆ ಸಿನಿಮಾ ರಂಗ ಯಾವ ರೀತಿಯಾಗಿ ಸಿನಿಮಾ ರಂಗ ಇವತ್ತಿನ ದಿನ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಆಗಿದೆ ಹಿರಿಯ ನಟರು ಅಂಬರೀಷ್ ಅನೇಕ ನಾಯಕರುಗಳು ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳು ಕಾವೇರಿಯ ಮತ್ತು ಕರ್ನಾಟಕದ ನೆಲ ಜಲ ಸಮಸ್ಯೆ ಬಂದಾಗ ಅವರ ಪರವಾಗಿ ನಾವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಎಲ್ಲ ಚಿತ್ರಗಳ ಪರವಾಗಿ ಅಭಿಮಾನಿಗಳ ಪರವಾಗಿ ಯಾವುದೇ ಭಾಷೆಗೆ ಜಲಕ್ಕೆ ಸಮಸ್ಯೆ ಬಂದಾಗ ನಿಂತಿದ್ದಾರೆ. ಅದು ಒಂದು ಮಾರ್ಗದರ್ಶನ ಆಗಿದ್ದರೆ ನಿಜವಾಗಿರ್ತಕ್ಕಂಥ ಕಾಮರ್ಸಿಂದ ಎಲ್ಲ ಕಾವೇರಿ ಒಳ್ಳೆಯ ಬಗ್ಗೆ ಈ ಕಡೆ ರೈತರಿಗೆ ನಮ್ಮ ಜವಾಬ್ದಾರಿ ಅಂತ ಇದೆ. ನಾವೆಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಮತ್ತು ಎಲ್ಲ ಸಿನಿಮಾ ನಿರ್ಮಾಪಕರು ಮತ್ತು ಎಲ್ಲ ಚಿತ್ರಗಳು ಇದ್ದೀವಿ. ಹಾಗಾಗಿ ಇವತ್ತು ನನ್ನ ಚಿತ್ರ ಇಲ್ಲಿ ರಿಲೀಸ್ ಆಗಿದೆ. ನಾವು ಬೆಂಗಳೂರಿನಲ್ಲಿ ಅಲ್ಲಿ ಮಾಡೋ ಬದಲು ಇಲ್ಲೇ ರಿಲೀಸ್ ಮಾಡಬೇಕು, ಇದೇ ನಮ್ಮ ಮೇನ್ ಮಾಡಿ ನಮ್ಮ ರೈತರಿಗೆ ನೀರಿಂದ ಅವ್ರಿಗೆ ಕೊಡಬೇಕಪ್ಪ. ಅವರು ಒಂದು ಕಟ್ಟಿಕೊಂಡು ಮಾತು ನಮ್ಮ ರಾಜ್ಯ ನಿಂತ್ಕೊಳ್ಳೋದ ಮಂಡ್ಯದಾಗೂ ಅನ್ಯಾಯ ಆಗ್ತದೆ. ಯಾಕೆ ಅನ್ಯಾಯ ಮಾಡಬೇಕು ನಮ್ಮ ರಾಜ್ಯ ಅಷ್ಟು ಹೇಳ್ತೇನೆ. ಕೊಡೋಲ್ಲ, ನೀರು ಕೊಡೋಲ್ಲ. ಅಲ್ಲ, ಪದೇ ಪದೇ ತಮಿಳುನಾಡು ನೀರು ಬಿಡಿ ಅನ್ನೋ ಆದೇಶನೇ ಮಾಡ್ತದೆ. ನಮ್ಮ ಪರವಾಗಿ ತೀರ್ಪೆ ಕೊಡಲ್ಲ ಯಾಕೆ ಅಂತ ಕೊಡೋಲ್ಲ. ಪ್ರಾಣ ಹೋದ್ರೆ ಕೊಡೋಲ್ಲ ಕೊಡೋಲ್ಲ. ನಮ್ಮ ರೈತರಿಗೆ ನೀರಿಲ್ಲ, ನೀರಿಲ್ಲ. ಮಳೆ
ಹಾಕ್ತಾರೆ, ಹಂಗ್ ಹಾಕ್ತಾರೆ. ಕಟ್ ಮಾಡಕ್ ಹೌದಾ? ಎರಡು ನಿಮಿಷ ಇರು. ಕಾರ್ಡ್ ಬರ್ತಿದ್ರಲ್ಲ, ಒಂದು ಕಾರ್ಡ್ ಸೇರಿ ಹೋಗ್ಬಿಟ್ಟವೆ. ಎಷ್ಟು ಪ್ರಾಣ ಬಿಟ್ಟವೆ. ಅವಕ್ಕೆ ನೀರು ಅಂಥದ್ದಾಗ ನೀರು ಹೆಂಗೆ ಕೊಡ್ತಾರೆ? ನೀರು ಕೊಡಲ್ಲ. ಎಲ್ಲಿಂದ ಬಂದಿದ್ದೀರಿ ಅಜ್ಜಿ? ನಿಮ್ಮ ಹೆಸರೇನು? ನಿಮಗೆ ವಯಸ್ಸು ಎಷ್ಟಾಗಿದೆ ಅಂತ? 104. 104 ವರ್ಷ. ನಮ್ದು ತುಮಕೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು. ಅಲ್ಲಿ ಹೋಗ್ಲಿ. ಪ್ಲಾಟ್ ಶಿವಮ್ಮ. ಈಗ ಸರ್ಕಾರದವರಿಗೆ, ಮುಖ್ಯಮಂತ್ರಿಗಳಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಅಮ್ಮ? ಸರ್ಕಾರದವ್ರಿಗೆ ನೋಡ್ರಿ, ನಮ್ಮ ರೈತರಿಗೆ ಬಲ ಕೊಡ್ಲಿ. ನೀರು ಕೊಡಲ್ಲ. ನಮ್ಮ ರೈತರಿಗೆ ಧೈರ್ಯ ಹೇಳಿ ಹೋರಾಟ ಮಾಡಿ. ಹೋರಾಟ ಮಾಡಿ ಅವರು ಹೋರಾಟ ಮಾಡಿ. ಅವರು ರೈತರ ಜೊತೆ ನಾನಿದ್ದೀನಿ ಅಂತೇಳಿ ನಾವಿದ್ದೀನಿ ಅಂತ ಬಲ ಕೊಡ್ಬೇಕು. ಅಜ್ಜಿ, ಈಗ ನೀವು 104 ವರ್ಷ ಅಂತೀರಿ. ಇಷ್ಟು ವಯಸ್ಸಲ್ಲೂ, ಇಳಿ ವಯಸ್ಸಲ್ಲೂ ಹಿಂಗೆ ರಸ್ತೆಗೆ ಬಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಎಷ್ಟೋ ಜನ ಯುವಕರು, ಈ ಸಿನಿಮಾ ನಟರು, ರಾಜಕಾರಣಿಗಳು ಹೋರಾಟಕ್ಕೆ ಬರಲ್ಲ. ಅವ್ರಿಗೆ ಏನು ಹೇಳ್ತೀರಿ ಅಂತ? ಅವ್ರಿಗೆ ಅಂತ ಅಹಂಕಾರ. ನಮ್ಮ ರಾಜ್ಯ ಉಳಿಸ್ಕೋಬೇಕು, ನಾವು ಉಳ್ಕೋಬೇಕು ಅನ್ನೋದು ಅಭಿಮಾನ ಅವರಿಂದ. ಏನಪ್ಪ, ನಮ್ಗೆ ಯಾಕೆ ಅಂತ ಅವ್ರು ಹೋರಾಟ ಮಾಡ್ತಾರೆ. ಕೈ ಕೂಡಿದೆ ಹೋರಾಟ. ಕೈ ಕೂಡಬೇಕು. ನಾವಿದ್ದೀವಿ ಅಂತೇಳಿ ಬೆಂಬಲ, ನಾವಿದ್ದೀವಿ ಅಂತೇಳಿ ಬೆಂಬಲ ಮನೇಲಿ ಹಾಕ್ಬೇಕು. ಮನೇಲಿ ಕುತ್ಕೊಂಡು ಹೇಳ್ತೀನಿ, ಬರಬೇಕು, ಹೋರಾಡಬೇಕು. ನೋಡಿ, ರೈತರಿಗೆ ಬಲ ಕೊಡಬೇಕು. ಮುಖ್ಯಮಂತ್ರಿ ರೈತರಿಗೆ ಬಲ ಕೊಡ್ಬೇಕು. ಅವರು ಬಂದು ನಾವಿದ್ದೀವಿ ಅಂತ ಹೇಳಿ ಅವ್ರಿಗೆ ಬಲ ಕೊಡಬೇಕಪ್ಪ. ಬಲ ಕೊಟ್ಟರೆ ಮನೆ ಕುತ್ಕೊಂಡು ಹೋರಾಟ ಆಯ್ತು. ನೀರು ಕೊಡೋಕ್ಕಾಗ್ತದೆ? ಕೊಡೋಲ್ಲ. ಯಾವ ಕಾರಣಕ್ಕೂ ನೀರು ಕೊಡೋಲ್ಲ. ನಮ್ಮ ಪ್ರಾಣ ಹೋದ್ರು ಕೊಡೋಲ್ಲ. ಕೊಡೋಲ್ಲ. ಇಷ್ಟು